ಕೆಎ 2026 ಪ್ರಶ್ನೆ. ಎ ಮತ್ತು ಬಿಯು ಪಿ ಮತ್ತು ಪಿ ಪ್ಲಸ್ 1 ಮಾದರಿಯ ಎರಡು ಅವಿಭಾಜ್ಯ ಸಂಖ್ಯೆಗಳು. ಸೊ ಹಿಂಗೆ ಕೊಟ್ರೆ ನಮ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಅಯ್ಯೋ ಏನೋ ಇದೆ ಇದರಲ್ಲಿ ಅಂತ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು. ಅವಿಭಾಜ್ಯ ಸಂಖ್ಯೆಗಳು ಮತ್ತೆ ಸಂಯುಕ್ತ ಸಂಖ್ಯೆಗಳು. ಸಂಯುಕ್ತ ಅಂದ್ರೆ ಇದು ಕಾಂಪೋಸಿಟ್ ನಂಬರ್ ಅಂತ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕನ್ನಡದಲ್ಲಿ ಇದು ಟ್ರಾನ್ಸ್ಲೇಷನ್ ಆಗಿ ಭಾಜ್ಯ ಅಂತ ಆಗ್ಬೇಕು, ಭಾಜ್ಯ ಸಂಖ್ಯೆಗಳು ಅಂತ ಆಗ್ಬೇಕು. ಬಟ್ ಏನ್ ಮಾಡೋದು, ಹಿಂಗ್ ಮಿಸ್ಟೇಕ್ ಆಗಿ ಈ ತರ ಸಂಯುಕ್ತ ಸಂಖ್ಯೆಗಳು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ನೋಡಿ, ಒಂದು ಪ್ಲಸ್ ಇರುವಂತಹ ಅವಿಭಾಜ್ಯ ಸಂಖ್ಯೆಗಳು, ಒಂದೇ ಜಾಸ್ತಿ ಇರೋದು ಅಂತಂದ್ರೆ ಇವೆರಡು ಮಾತ್ರ, 2 ಮತ್ತೆ 3 ಅಷ್ಟೇ. ಇನ್ನು ಉಳಿದು ಯಾವುವು ನಿಮ್ಗೆ ಒಂದು ಪ್ಲಸ್ ಇರೋದಿಲ್ಲ. ಇವೆಲ್ಲವೂ ಅಂದ್ರೆ ಡಿವೈಡ್ ಆದ್ರೆ ತನ್ನಿಂದ ತಾನು ಡಿವೈಡ್ ಆಗ್ಬೇಕು, ಇಲ್ಲ 1ರಿಂದ ಡಿವೈಡ್ ಆಗ್ಬೇಕು. ಇವು ಬೇರೆ ಯಾವ ಸಂಖ್ಯೆಗಳಿಂದನೂ ಭಾಗ ಆಗೋದಿಲ್ಲ. ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಇವು ಭಾಗ ಆಗ್ತವೆ, ಬೇರೆ ನಂಬರ್ ಇಂದನೂ ಭಾಗ ಆಗುತ್ತೆ. 2ರಿಂದ ಭಾಗ ಆಗುತ್ತೆ, ಇದು 6 2ರಿಂದ ಆಗುತ್ತೆ, 3ರಿಂದ ಆಗುತ್ತೆ. ನೆಕ್ಸ್ಟ್ 8 9 9 3ರಿಂದ ಭಾಗ ಆಗುತ್ತೆ, 12 15 18 21 ಸೊ 24 ಇವೆಲ್ಲವೂ ಭಾಗ ಆಗ್ತವೆ. ಸಂಯುಕ್ತ ಸಂಖ್ಯೆಗಳಂದ್ರೆ ಏನು, ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಜಾಸ್ತಿ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಬರ್ತವೆ. 1ರಿಂದ 100ರೊಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದಾವೆ, ಅಥವಾ 20ರಿಂದ 40ರೊಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದಾವೆ, ಈ ತರ ಕ್ವಶನ್ಸ್ ಗಳು ಎಕ್ಸಾಮ್ ಅಲ್ಲಿ ಬರ್ತವೆ. ಸರಿ, ಈಗ ಒಂದು ಗೊತ್ತಾಯ್ತು ನಿಮ್ಗೆ, ಇದು ಇವೆರಡೇ ನಿಮಗೆ ಪ್ಲಸ್ 1 ಇರೋದು, ಇದು ಒಂದೇ. ಇದು ಪಿ ಆಗಿದ್ರೆ ಇದು ಪಿ ಪ್ಲಸ್ 1 ಅಂದ್ರೆ 1 ಜಾಸ್ತಿ ಇರುವಂತದ್ದು 2 ಮತ್ತು 3 ಮಾತ್ರ. ಓಕೆ, ಹಂಗಾದ್ರೆ ಎ ಮತ್ತೆ ಬಿ. ಸರಿ, ಎ 2 ಆಗಿದ್ರೆ ಬಿ 3 ಅಂದ್ರೆ ಇದಕ್ಕಿಂತ 1 ಜಾಸ್ತಿ. ನೋಡಿ, ಇದು ಪಿ ಆದ್ರೆ 1 ಜಾಸ್ತಿ, ಪಿ ಪ್ಲಸ್ 1. ಬಟ್ ಪಿ ಪ್ಲಸ್ 1 ಅವನು ಜಸ್ಟ್ 1 ಜಾಸ್ತಿ ಅಂತ ಹೇಳಿದ್ರು ನಡೀತಿತ್ತು. ಅವನು ಪಿ ಪ್ಲಸ್ 1 ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಎಂ ಅಂದ್ರೆ ಏನು ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಂ ಅಂದ್ರೆ 2 ಘಾತ 2. ಎ ಅಂದ್ರೆ 2 ಘಾತ 2 ಪ್ಲಸ್ ಬಿ ಟು ದ ಪವರ್ ಬಿ 3 ಘಾತ 3, 3ರ ಘಾತ 3. ಸೊ ಎನ್ ಏನಿದೆ, ಎನ್ 2 ಘಾತ 3, 2 ಘಾತ 3. ಇದೇನಿದೆ 3ರ ಘಾತ 2, 3ರ ಘಾತ ನೋಡಿ, ಬಿ ಟು ದ ಪವರ್ ಎ, ಬಿ ಟು ದ ಪವರ್ ಎ 3 ಘಾತ 2. ಸೊ ಇಲ್ಲಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಎ ಅಂದ್ರೆ ಏನು, 2. ಎ ಅಂದ್ರೆ 2, 2ರ ಘಾತ 2. ಬಿ ಅಂದ್ರೆ 3, 3 ಘಾತ 3. ಎನ್ ಅಂತ ಹೇಳಿದಾನೆ, ಎ ಅಂದ್ರೆ 2, ಘಾತ ಬಿ ಅಂತ ಹೇಳಿದಾನಂದ್ರೆ 3 ಪ್ಲಸ್ ಇದು ಬಿ 3 ಇದೆ, 3 ಘಾತ 2 ಇದೆ. ಓಕೆನಾ? ಸರಿ, ಹಂಗಾದ್ರೆ 2 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 4. 3 ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ, 3 3 9, 9 3 27. ಸೊ 3 ಕ್ಯೂಬ್ ಎಷ್ಟಾಗತ್ತೆ, 27 ಆಗತ್ತೆ. 3 3 9, 9 3 27. ಸೊ 2 ಕ್ಯೂಬ್ ಎಷ್ಟು, 8. 3 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 9. ಹಂಗಾದ್ರೆ ಇದು 17 ಆಗುತ್ತೆ. ಅಂದ್ರೆ ಎಂ 31, ಎನ್ 17. ಹಂಗಾರೆ ಎಂ ಮತ್ತು ಎನ್ ಏನಾಗುತ್ತೆ ಅಂತ ಕೇಳಿದಾನೆ. ಎಂ ಮತ್ತು ಎನ್ ಸಂಯುಕ್ತ ಸಂಖ್ಯೆಗಳು ಅಲ್ಲ. ಇವು ಸಂಯುಕ್ತ ಸಂಖ್ಯೆಗಳು ಅಲ್ಲ, ಇವು ಅವಿಭಾಜ್ಯ ಸಂಖ್ಯೆಗಳು. ನೋಡಿ, ಇಲ್ಲಿ ನಾ ಬರೀತೀನಿ ನೋಡಿ, 17 ಅವಿಭಾಜ್ಯ ಸಂಖ್ಯೆ, 23, 29, 31, 31 ಆದ್ಮೇಲೆ 37, 41, 43, 49, 53, 59, 61, 67, 71, 73, 79 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು.
ಹಾಗಾದ್ರೆ ಅವನ್ ಕೇಳಿರೋದು ಎಂ ಮತ್ತು ಎನ್ ಏನು? ಸೊ 31 ಮತ್ತು 17 ಇವು ಅವಿಭಾಜ್ಯ ಸಂಖ್ಯೆಗಳು ಆಗ್ತವೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ.